ಮಗಳಿಗಾಗಿ ಜೀವನದ 36 ವರ್ಷ ಗಂಡಸಿನ ವೇಷ ಧರಿಸಿದ್ರು ಈ ತಾಯಿ. ಇದು ತಮಿಳುನಾಡಿನ ಪೆಚ್ಚಿಯಮ್ಮಾಳರ ಪ್ರೀತಿ. ಮಗಳಿಗಾಗಿ ಜೀವನದ 36 ವರ್ಷಗಳು ಕೂಡ ಗಂಡಸಿನ ವೇಷವನ್ನು ಧರಿಸಿದ್ರು ಈ ತಾಯಿ. ಇದು ತಮಿಳುನಾಡಿನ ಪೆಚ್ಚಿಯಮ್ಮಾಳರ ಪ್ರೀತಿ ತ್ಯಾಗನ ಜೀವನ ಕಥನ. ತಂದೆ ರೂಪದಲ್ಲಿ ಮಗಳನ್ನ ಸಮಾಜದಲ್ಲಿ ಬೆಳೆಸಿದ್ರು ಪೆಚ್ಚಿಯಮ್ಮಾಳರು. ಮಗಳಿಗಾಗಿ 3 ದಶಕದಿಂದ ಹೆಣ್ತನವನ್ನೇ ಮರೆತರು ಪೆಚ್ಚಿಯಮ್ಮಾಳ್. ತಮಿಳುನಾಡಿನ ತೂತುಕುಡಿಯ ಎಸ್ ಪೆಚ್ಚಿಯಮ್ಮಾಳ್ ಜೀವನದ ನಿಜ ಕಥನ ಇದು. ತೂತುಕುಡಿಯ ಸಣ್ಣ ಹಳ್ಳಿಯಲ್ಲಿ ಟೀ ಅಂಗಡಿ ನಡೆಸುವ ಮುತ್ತು ಮಾಸ್ಟರ್ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಆದ್ರೆ ಈ ಮುತ್ತು ಮಾಸ್ಟರ್ ಪುರುಷನಲ್ಲ, ಹೆಣ್ಣು. ಜಗತ್ತಿಗೆ ಈ ಸತ್ಯ ಗೊತ್ತಾಗಲು 36 ವರ್ಷಗಳು ಬೇಕಾಯಿತು. ಇದು ಪೆಚ್ಚಿಯಮ್ಮಾಳರ ಜೀವನದ ನಿಜ ಕಥನ. ಮಗಳಿಗಾಗಿ ಜೀವನದ 36 ವರ್ಷ ಗಂಡಸಿನ ವೇಷವನ್ನ ಹಾಕಿಕೊಂಡು ತಾಯಿ ತ್ಯಾಗ ಪ್ರೀತಿಯಿಂದ ಜೀವನವನ್ನ ಸಾಗಿಸಿದ್ದಾರೆ. ತಮಿಳುನಾಡಿನ ಪೆಚ್ಚಿಯಮ್ಮಾಳರ ಪ್ರೀತಿ ತಂದೆಯ ರೂಪದಲ್ಲಿ ಮಗಳನ್ನ ಸಲಹಿದ್ರು, ಸಮಾಜದಲ್ಲಿ ಬೆಳೆಸಿದ್ರು ಪೆಚ್ಚಿಯಮ್ಮಾಳ್. 3 ದಶಕಗಳಿಂದ ಅಂದ್ರೆ ಎಷ್ಟು, ಸುಮಾರು 30 ವರ್ಷಗಳಿಂದ ಮಗಳಿಗೋಸ್ಕರ ಹೆಣ್ತನವನ್ನ ಮರೆತು ತಂದೆಯ ರೂಪದಲ್ಲಿ ಮಗಳನ್ನ ಬೆಳೆಸಿದ್ರು. ಮಗಳಿಗಾಗಿ ಜೀವನದ 36 ವರ್ಷ ಗಂಡಸಿನ ವೇಷ ಧರಿಸಿ ಮಗಳನ್ನ ಸಾಕಿ ಸಲುಹಿದ್ರು ಈ ತಾಯಿ. ಮಗಳಿಗಾಗಿ 3 ದಶಕದಿಂದ ಹೆಣ್ತನವನ್ನೇ ಮರೆತ ಪೆಚ್ಚಿಯಮ್ಮಾಳ್. ತಮಿಳುನಾಡಿನ ತೂತುಕುಡಿಯ ಎಸ್ ಪೆಚ್ಚಿಯಮ್ಮಾಳ್ ಜೀವನದ ನಿಜ ಕಥನ ಇದು. ತೂತುಕುಡಿಯ ಸಣ್ಣ ಹಳ್ಳಿಯಲ್ಲಿ ಟೀ ಅಂಗಡಿ ನಡೆಸುವ ಮುತ್ತು ಮಾಸ್ಟರ್ರೇ ಈ ಪೆಚ್ಚಿಯಮ್ಮಾಳ್. ಮುತ್ತು ಮಾಸ್ಟರ್ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಆದ್ರೆ ಈ ಮುತ್ತು ಮಾಸ್ಟರ್ ಪುರುಷನಲ್ಲ, ಹೆಣ್ಣು. ಜಗತ್ತಿಗೆ ಈ ಸತ್ಯ ಗೊತ್ತಾಗಲು 36 ವರ್ಷಗಳು ಬೇಕಾಯಿತು. ಮಗಳಿಗೋಸ್ಕರ ತ್ಯಾಗ ಮಾಡಿದ್ರು ಈ ತಾಯಿ. ಯಾಕೆ ಹೀಗೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಮಗಳಿಗಾಗಿ ಜೀವನದ 36 ವರ್ಷ ಗಂಡಸಿನ ವೇಷ ಹಾಕಿಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ಯಾಕೆ ಬಂತು? ಯಾಕೆ ಈ ನಿರ್ಧಾರವನ್ನ ಕೈಗೊಂಡ್ರು? ಹೆಣ್ತನವನ್ನ ಮರೆಮಾಚಿ ಗಂಡಸಿನ ವೇಷ ಹಾಕಿಕೊಂಡು ಜೀವನ ಮಾಡೋದು ಅಷ್ಟು ಸುಲಭನಾ? ಅದು 36 ವರ್ಷಗಳ ಕಾಲ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ, ಅದು ಮದುವೆಗೂ ಮುಂಚಿನ ಫೋಟೋ ಅಂತ ಅನ್ಸುತ್ತೆ. ತದನಂತರ ಈಗ ಹೇಗಿದ್ದಾರೆ ಪೆಚ್ಚಿಯಮ್ಮಾಳ್ ಅನ್ನೋದನ್ನು ಕೂಡ ನೀವು ನೋಡ್ತಿದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಇದು ತಮಿಳುನಾಡಿನ ತೂತುಕುಡಿ ಅನ್ನುವಂತಹ ಸಣ್ಣ ಹಳ್ಳಿಯಲ್ಲಿ ಟೀ ಅಂಗಡಿಯನ್ನ ಇಟ್ಕೊಂಡು ನಡೆಸ್ತಿರುವಂತಹ ಮುತ್ತು ಮಾಸ್ಟರ್ ಏನಿದ್ದಾರಲ್ಲ, ಅವರೇ ನೋಡಿ ಪೆಚ್ಚಿಯಮ್ಮಾಳ್. ಮಗಳಿಗೋಸ್ಕರ ಗಂಡಸಿನ ವೇಷ ಹಾಕೊಂಡು ಸಮಾಜದಲ್ಲಿ ಮಗಳನ್ನ ಬಲಿಷ್ಠವಾಗಿ ಬೆಳೆಸಿದಾಳೆ ಈ ತಾಯಿ ಪೆಚ್ಚಿಯಮ್ಮಾಳ್. ಪ್ರೀತಿ ತ್ಯಾಗ ಇದೇ ಇವರ ಜೀವನದ ಮೂಲ ಉದ್ದೇಶ. ತಂದೆಯ ರೂಪದಲ್ಲಿ ಮಗಳನ್ನ ಸಲಹಿದ್ರು. ಯಾಕೆ ಇಂಥ ಕಾರಣ ಅವರಿಗೆ ಬಂತು? ಯಾಕೆ ಇಂಥ ಪರಿಸ್ಥಿತಿ ಉಂಟಾಯಿತು ಅಂತ? ಯಾಕೆಂದ್ರೆ ಹೆಣ್ತನವನ್ನ ಮರೆತು ಗಂಡಸಿನ ರೀತಿ ಸಮಾಜದಲ್ಲಿ ವರ್ತಿಸೋದಾಗಿರ್ಬೋದು, ವರ್ತಿಸಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ಎಷ್ಟು 1-2 ತಿಂಗಳಲ್ಲ, 36 ವರ್ಷಗಳ ಕಾಲ ಇದೇ ರೀತಿ ಬದುಕಿ ತಮ್ಮ ಮಗಳನ್ನ ಸಲಹಿದ್ರು ಈ ಪೆಚ್ಚಿಯಮ್ಮಾಳ್. ಮುತ್ತು ಮಾಸ್ಟರ್ ಅಂತಲೇ ಅಲ್ಲಿ ಪ್ರಸಿದ್ಧಿ. ಜೊತೆಗೆ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಈ ಮುತ್ತು ಮಾಸ್ಟರ್. ಟೀ ಅಂಗಡಿ ನಡೆಸುವಂತಹ ಮುತ್ತು ಮಾಸ್ಟರ್ ಏನಿದ್ದಾರಲ್ಲ, ಸಮಾಜದಲ್ಲಿ ಅಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಆದ್ರೆ ಈ ಮುತ್ತು ಮಾಸ್ಟರ್, ಟೀ ಅಂಗಡಿ ನಡೆಸುವಂತಹ ಮುತ್ತು ಮಾಸ್ಟರ್ರೇ ಈಗ ಹೆಣ್ತನವನ್ನ ಮರೆಮಾಚಿಕೊಂಡು ಮಗಳನ್ನ ಸಾಕ್ಲಿಕ್ಕೋಸ್ಕರ ಇದ್ದಂತಹ ಪೆಚ್ಚಿಯಮ್ಮಾಳರ್. ಯಾಕೆ ಹಿಂಗಾಯ್ತು ಅದನ್ನ ನೋಡೋಣ. ಕೇವಲ 20ನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದ ಈ ಪೆಚ್ಚಿಯಮ್ಮಾಳ್ ಗಂಡನನ್ನ ಕೇವಲ 15 ದಿನಗಳಲ್ಲಿ ಕಳೆದುಕೊಂಡ್ರು. ಮದುವೆಯಾಗಿ 15 ದಿವಸಕ್ಕೆ ಗಂಡ ಸತ್ತೋದ. ಗಂಡ ಸಾವನ್ನಪ್ಪಿದ 9 ತಿಂಗಳಿಗೆ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ ಇವರು. ಆಗ ವಿಧವೆಗೆ ಸಮಾಜದಲ್ಲಿ ಕೆಲಸ ಸಿಗೋದು ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಸಣ್ಣ ಹಳ್ಳಿ ಬೇರೆ, ಆದ್ರೆ ಮಗಳಿಗಾಗಿ ಕೆಲಸ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಕೂಡ ಇತ್ತು. ಇಂಥ ಹೊತ್ತಲ್ಲೇ ಗಂಡಸಿನ ವೇಷ ಹಾಕೊಂಡು ಗಂಡಸಿನ ವೇಷ ಧರಿಸಿದ್ರು ಪೆಚ್ಚಿಯಮ್ಮಾಳ್. ತಲೆ ಕೂದಲನ್ನ ಕತ್ತರಿಸಿ ಪುರುಷನ ಬಟ್ಟೆ ಧರಿಸಿ ಪೆಚ್ಚಿಯಮ್ಮಾಳ್ ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ತೂತುಕುಡಿಗೆ ಬಂದು ಟೀ ಅಂಗಡಿ ಶುರು ಮಾಡಿದ್ರು ಪೆಚ್ಚಿಯಮ್ಮಾಳ್. ಈಗ ಪೆಚ್ಚಿಯಮ್ಮಾಳ್ ವಯಸ್ಸು 57 ವರ್ಷ. ಈಗಲೂ ಅವರು ಮುತ್ತು ಮಾಸ್ಟರ್ ಆಗಿದ್ದಾರೆ. ಮುತ್ತು ಮಾಸ್ಟರ್ ಆಗೇ ಇರಲು ಬಯಸಿದ್ದಾರಂತೆ ಪೆಚ್ಚಿಯಮ್ಮಾಳ್. 20ನೇ ವಯಸ್ಸಿಗೆ ಮದುವೆ ಆಗ್ತಾರೆ. 15 ದಿನ ಮದುವೆ ಆಗಿ ಜಸ್ಟ್ 15 ದಿವಸಕ್ಕೆ ಗಂಡನನ್ನು ಕಳ್ಕೋತಾರೆ.
ಅದಾದ ಬಳಿಕ 9 ತಿಂಗಳ ನಂತರ ಹೆಣ್ಣು ಮಗು ಜನನವಾಗುತ್ತೆ ಅವರಿಗೆ. ಆಗ ವಿಧವೆಗೆ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇರುತ್ತೆ, ಜನ ನನ್ನನ್ನು ಹೇಗೆ ನೋಡ್ತಾರೆ ಅನ್ನುವಂಥ ಭಯ ಒಂದು ಕಡೆ ಆದರೆ, ಮಗಳಿದ್ದಾಳಲ್ಲ ಈ ಕೂಸನ್ನು ನಾನು ಸಾಕಲೇಬೇಕು ಅನ್ನುವಂಥದ್ದು ಅನಿವಾರ್ಯವಾಗಿತ್ತು. ಅದಕ್ಕಾಗಿ ಅವರು ಕೆಲಸ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಇನ್ನು ವಿಧವೆ ಹೆಣ್ಣನ್ನು ಸಮಾಜ ಹೇಗೆ ನೋಡುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳಿಗೆ, ಚರ್ಚೆಗಳಿಗೆ ಕಾರಣವಾಗುತ್ತೆ. ಅದಕ್ಕಾಗಿ ಇಂಥ ಕಠಿಣ ನಿರ್ಧಾರವನ್ನು ತಗೋತಾರೆ ಪೆಚ್ಚಿಯಮ್ಮಾಳ್. ಅಂಥದ್ದೇ ಹೊತ್ತಿನಲ್ಲಿ ಗಂಡಸಿನ ವೇಷವನ್ನು ಧರಿಸಿ ಜೀವನ ನಡೆಸೋದಕ್ಕೆ ಗಟ್ಟಿ ನಿರ್ಧಾರವನ್ನ ಮಾಡ್ತಾರೆ. ತಲೆ ಕೂದಲ ಕತ್ತರಿಸ್ಕೋತಾರೆ, ಪುರುಷನ ಬಟ್ಟೆಗಳನ್ನು ಧರಿಸ್ತಾರೆ. ಥೇಟ್ ಪುರುಷರು ಹೇಗಿರ್ತಾರೋ ಹಾಗೆ ಇದ್ದು ಸಮಾಜದಲ್ಲಿ ಮುತ್ತು ಮಾಸ್ಟರ್ ಆಗಿ ಬದಲಾಗ್ತಾರೆ. ತೂತುಕುಡಿಗೆ ಬಂದು ಜೀವನ ಸಾಗಿಸಲೇಬೇಕಲ್ಲ, ಹಾಗಾಗಿ ಅಲ್ಲಿ ಟೀ ಅಂಗಡಿಯನ್ನು ಶುರು ಮಾಡ್ತಾರೆ. ಕೇವಲ ಮಗುವನ್ನು ಸಾಕಿ ಸಲಹೋದಕ್ಕೆ ಈ ತಾಯಿ ಇಷ್ಟು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆಗ ಪೆಚ್ಚಿಯಮ್ಮಾಳ್ ಒಂದು ತೂತುಕುಡಿಗೆ ಬಂದು ಟೀ ಅಂಗಡಿಯನ್ನು ಶುರು ಮಾಡಿ ತ್ಯಾಗದ ಜೀವನ ಅಲ್ಲಿ ಆರಂಭವಾಗುತ್ತೆ. ಪೆಚ್ಚಿಯಮ್ಮಾಳ್ಗೆ ಈಗ 57 ವರ್ಷ. ಇದು ಅವರು 20ನೇ ವಯಸ್ಸಿನಲ್ಲಿದ್ದಾಗಲೇ ಮದುವೆಯಾಗಿ ಗಂಡನನ್ನು ಕಳೆದುಕೊಂಡಂತಹ ಕಥೆ. ಆದರೆ 36 ವರ್ಷದ ನಂತರ ಈಗ ಗೊತ್ತಾಗ್ತಿದೆ ಅವರ 57ನೇ ವರ್ಷದಲ್ಲಿ ಅವರು ಮುತ್ತು ಮಾಸ್ಟರ್ ಅಲ್ಲ, ಪೆಚ್ಚಿಯಮ್ಮಾಳ್ ಅನ್ನುವಂಥದ್ದು. ಈಗಲೂ ಕೂಡ ಅವರೇನೋ ಮುತ್ತು ಮಾಸ್ಟರ್ ಆಗೇ ಇರೋಕ್ಕೆ ಇಷ್ಟಪಡ್ತಾರಂತೆ, ಹಾಗೇ ಇದ್ದು ಜೀವನ ನಡೆಸೋಕೆ ಬಯಸ್ತಾರಂತೆ. ಗಂಡಸಿನ ವೇಷವನ್ನು ಧರಿಸಿ ಇಡೀ ಜೀವನವನ್ನೇ ಮಗಳಿಗೋಸ್ಕರ ತ್ಯಾಗ ಮಾಡಿ ಹಾಗೆ ಗಟ್ಟಿಯಾಗಿ ನಿಲ್ಲುವಂತೆ ಬೆಳೆಸಿದ ಪೆಚ್ಚಿಯಮ್ಮಾಳ್ ಈ 57ನೇ ವರ್ಷದಲ್ಲೂ ಕೂಡ ಅದೇ ಜೀವನ ಇಷ್ಟ, ನಾನು ಮುತ್ತು ಮಾಸ್ಟರ್ ಆಗೇ ಇರೋದಕ್ಕೆ ಬಯಸ್ತೀನಿ ಅಂತ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ.